ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಇವ್ರದ್ದು ಅಷ್ಟೇ, ಎಲ್ಲೆಲ್ಲಿ ಮಾತಾಡಬಾರ್ದು ಅಲ್ಲಿ ಜಾಸ್ತಿ ಮಾತಾಡ್ತಾರೆ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡೋದಿಲ್ಲ. ನಂಬರ್ 5 ನೋಡಿ, ನಂಬರ್ 5 ಅನ್ನೋದನ್ನ ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ, ಇದನ್ನು ಜಂಪಿಂಗ್ ಜಾಕ್ ಅಂತ ಹೇಳಿದ್ದೀನಿ. ಸೊ ಈ 5 ಏನಕ್ಕೆ ಈ ಥರ ಹಿಂಗೆ ಆಗುತ್ತೆ ಅನ್ನೋದಂದರೆ, ಮರ್ಕ್ಯುರಿ 5ನ ಪ್ಲಾನೆಟ್ ಮರ್ಕ್ಯುರಿಗೆ ಹೋಲಿಸ್ತೀರಿ. ಸೋಲಾರ್ ಸಿಸ್ಟಮಲ್ಲಿ ಮರ್ಕ್ಯುರಿ ಇಸ್ ದ ಕ್ಲೋಸೆಸ್ಟ್ ಪ್ಲಾನೆಟ್ ಟು ದ ಸನ್. ಸೊ ಇವ್ರಿಗೆ ಏನಾಗುತ್ತೆ ಅಂದರೆ ತಲೆ ತುಂಬ ಓಡ್ತಾ ಇರುತ್ತೆ, ತುಂಬ ಐಡಿಯಾಸು, ತುಂಬ ಹೆವಿ ರಿಸ್ಕ್ ಟೇಕಿಂಗ್ ಅಬಿಲಿಟೀಸು, ಒಳ್ಳೆ ಸೇಲ್ಸ್ ಪೀಪಲ್ ನೋಡಿ, ಒಳ್ಳೊಳ್ಳೆ ಎಲ್ಲ ಕಂಪ್ನಿಲೂ ಸೇಲ್ಸ್ ಪೀಪಲ್ ನೋಡಿ, ಅವ್ರ ಡೇಟ್ ಆಫ್ ಬರ್ತಲ್ಲಿ 5 ಇರುತ್ತೆ, 5, 14, 20 ಇರುತ್ತೆ, ಇಲ್ಲ ಟೋಟಲ್ ಮಾಡಿದ್ರೆ 5 ಇರುತ್ತೆ. ಹಂಗಂತ ಬೇರೆ ಸೇಲ್ಸ್ ಮಾಡಲ್ಲ ಅಂತಲ್ಲ, ಟೋಟಲ್ ಒಳ್ಳೆ ಸೇಲ್ಸ್ ಮಾಡೋದು ನಂಬರಲ್ಲಿ ಈ ಥರ ಒಂದು ಇರುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಇವ್ರದ್ದು ಅಷ್ಟೇ, ಎಲ್ಲೆಲ್ಲಿ ಮಾತಾಡಬಾರ್ದು ಅಲ್ಲಿ ಜಾಸ್ತಿ ಮಾತಾಡ್ತಾರೆ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡೋದಿಲ್ಲ. ಈ ವಿಷಯನ ಇವರು ಫೋಕಸ್ ಮಾಡಬೇಕು. ನೋಡಿ, ಸೇಲ್ಸ್ ಅಂತ ಬಂದಾಗ ಮಾತೇ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಲ್ಲ, ಬಟ್ ಕೆಲವೊಂದ್ಸಲಿ ಏನಾಗುತ್ತೆ ಅಂದರೆ ನೀವು ಎಲ್ಲರಿಗೂ ಒಂದೇ ಫಾರ್ಮುಲಾ ಯೂಸ್ ಮಾಡೋಕ್ಕಾಗಲ್ಲ. ಆಪೋಸಿಟ್ ಪರ್ಸನ್ ಹೇಗೆ ಅನ್ನೋದನ್ನು ಫಸ್ಟು ಜಡ್ಜ್ಮೆಂಟ್ ಮಾಡ್ಕೊಂಡು ನಾವು ಆ ಫಾರ್ಮುಲಾ ಯೂಸ್ ಮಾಡಬೇಕು. ಅವ್ರಿಗೆ ಹೇಗೆ ಬಿಹೇವ್ ನೋಡಿ, ನಿಮ್ಮ ಹತ್ರ ಒಂದು ಒಳ್ಳೆ ಸೇಲ್ಸ್ ಟ್ಯಾಲೆಂಟ್ ಇದೆ, ಆ ಸೇಲ್ಸ್ ಟ್ಯಾಲೆಂಟ್ನ ಆಪೋಸಿಟ್ ಪರ್ಸನ್ಗೆ ಏನು ರಿಕ್ವೈರ್ಮೆಂಟ್ ಇದೆ ನೋಡ್ಕೊಂಡು ನೀವು ಮಾತಾಡ್ಬಿಟ್ರೆ ನೀವು ಒಳ್ಳೆ ಸೇಲ್ ಮಾಡ್ಬೋದು. ನಾನು ಬರೀ ಸೇಲ್ಸ್ ಮಾತ್ರ ಹೇಳ್ತಲ್ಲ, ಇನ್ನು ಜನರಲಿ ಲೈಫ್ ಬಗ್ಗೆ 5 ಪೀಪಲ್ ಅವ್ರಿಗೆ ಜನರಲಾಗಿ ಏನಂದರೆ ರಿಸ್ಕ್ ತೊಗೊಂಬೇಡಿ ಜಾಸ್ತಿ. ಯಾಕಂದರೆ ರಿಸ್ಕ್ ಏನಾಗುತ್ತೆ ಅಂದರೆ 10 ಸಲ ರಿಸ್ಕ್ ತೊಗೊಂಡಾಗ 2 ಸಲ ಕ್ಲಿಕ್ ಆಗ್ಬೋದು, 8 ಸಲ ಲಾಸ್ ಆಗುತ್ತೆ. ಸೊ ನೀವು ಎಷ್ಟೊಂದು ಸಲ ರಿಸ್ಕ್ ತೊಗೊಂಡೇ ಲಾಸ್ ಮಾಡ್ಕೊತಾ ಇರ್ತೀರಾ. ಆಮೇಲೆ ಇನ್ವೆಸ್ಟ್ಮೆಂಟ್ಸು, ಹೆವಿ ಇನ್ವೆಸ್ಟ್ಮೆಂಟ್ಸ್ ನಿಮ್ಮ ಹೆಸರಲ್ಲಿ ಮಾಡೋಕ್ಕೆ ಹೋಗ್ಬೇಡಿ, ಲೈಟ್ ಇನ್ವೆಸ್ಟ್ಮೆಂಟ್ಸ್ ಮಾಡಿ, ಕಮಿಷನ್ ರಿಲೇಟೆಡ್ ಬಿಸ್ನೆಸಸ್ ಮಾಡಿ, ನಿಮಗೆ ಲೈಫಲ್ಲಿ ತುಂಬ ಚೆನ್ನಾಗಾಗ್ತದೆ.